ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯಿಂದ ರಾಯಚೂರಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಅನ್ನು ಘೋಷಣೆ ಮಾಡಬೇಕು. ಸುಮಾರು 791 ದಿನಗಳು, 2 ವರ್ಷ ಮೇಲಾಯಿತು, 26 ತಿಂಗಳಾಯಿತು. ಇವತ್ತಿಗೆ ನಿರಂತರ ನಂದಾದೀಪದಲ್ಲಿ ಹೋರಾಟ ನಡೀತಾ ಇದೆ, ಒಂದು ದಿನ ಬಿಡುವಿರಲಾರದೆ. ಈಗ ನಾವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಬೇಕು. ಎಲ್ಲ ಕನ್ನಡ ಪರ, ದಲಿತ ಪರ, ಪ್ರಗತಿಪರ ಸಂಘಟನೆ ಕಲ್ಯಾಣ ಕರ್ನಾಟಕ ರಾಯಚೂರಿಗೆ ಏಮ್ಸ್ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಯ ಎಲ್ಲ ಸ್ಥಳೀಯ ಸಂಘಟನೆಗಳಿಗೆ, ಪ್ರಮುಖರಿಗೆ ನಾವು ಇವತ್ತು ಬಂದು ಪತ್ರಿಕಾಗೋಷ್ಠಿ ಮಾಡಿ ಮನವಿಯನ್ನು ಮಾಡಿದ್ದೇವೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಭರವಸೆ ಮೂಡಿದೆ ನಮಗೆ. 14ನೇ ತಾರೀಕಿಗೆ ಪ್ರತಿಭಟನೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಆಗ್ತದೆ. ಅದರೊಳಗೆ ನಾವು ದೆಹಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ರಾಜ್ಯದ 5 ಪ್ರಮುಖ ಏನು ಕೇಂದ್ರ ಸಚಿವರಿಗೂ ಮನವಿ ಮಾಡ್ತೀವಿ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಅವ್ರಿಗೂ ಮನವಿ ಮಾಡ್ತೀವಿ. ಆಮೇಲೆ ನಮ್ಮ ಸಂಸದರಿಗೂ ಮನವಿ ಮಾಡ್ತೀವಿ. ಒಟ್ಟಾರೆ 23ನೇ ತಾರೀಕಿಗೆ ಬಜೆಟ್ ಅಲ್ಲಿ ಏಮ್ಸ್ ಅನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಕ್ಕೂರಲದ ಒತ್ತಾಯ ಆಗಿದೆ ನಮ್ದು. ಒಂದು ವೇಳೆ ಅದು ತಪ್ಪಿದ್ರೆ ನಾವು ಇದೇ ಆಗಸ್ಟ್ 6 ತಾರೀಕಿಂದ 12ನೇ ತಾರೀಕುವರೆಗೆ ಜಂತರ್ ಮಂತ್ರಲ್ಲಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಕಲ್ಯಾಣ ಕರ್ನಾಟಕದ 5 ಸಂಸದರು ಒಳಗಡೆ ಅಲ್ಲಿ ಧ್ವನಿ ಮೂಡಿಸ್ತಾರೆ ಅಂತಕ್ಕಂಥದನ್ನ ಈ ಒಂದು ಮುಂಚಿತವಾಗಿ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಹಾಗಾಗಿ ಏಮ್ಸ್ ರಾಯಚೂರಿಗೆ ಬರಬೇಕು, ಕಲ್ಯಾಣ ಕರ್ನಾಟಕ ರಾಯಚೂರಿಗೆ ಬರಲೇಬೇಕು. ಅದನ್ನು ಬಿಡುವ ಪ್ರಶ್ನೆನೇ ಇಲ್ಲ. IITಯಿಂದ ವಂಚಿತ ಆಗಿದೆ, ಹಿಂದುಳಿದ ಜಿಲ್ಲೆ, ಮಹತ್ವಾಕಾಂಕ್ಷಿ ಜಿಲ್ಲೆ, ಆಸ್ಪಿರೆಂಟ್ ಡಿಸ್ಟ್ರಿಕ್ಟ್. ಹಾಗಾಗಿ ಏಮ್ಸ್ ನಮ್ಗೆ ಕೊಡಬೇಕು ಅಂತಕ್ಕಂಥದನ್ನ ದೊಡ್ಡ ಒಂದು ಒತ್ತಾಯ ಮಾತ್ರ ಈ ಸಂದರ್ಭದಲ್ಲಿ ನಮ್ಮ ಒಂದು ಸತ್ಯಾಗ್ರಹ ಹೋರಾಟ ನಿರಂತರ ನಡೀತಾ ಇದೆ.